ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ನನಗೆ ಇವತ್ತು ಸ್ವಲ್ಪ ಆರ್ಡರ್ ಬಂದಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತೀನಿ. ಏನಂದ್ರೆ ಒಂದು ಲಯನ್ ರಿಂಗ್ ಒಂದು ಆರ್ಡರ್ ಬಂದಿದೆ, ಮತ್ತೆ ಒಂದು ಚೌಕಾರ ಆರ್ಡರ್ ಬಂದಿದೆ, ಮತ್ತೆ ಸ್ಟಡ್ಸ್ ಒಂದು ಆರ್ಡರ್ ಬಂದಿದೆ. ಎಲ್ಲ ಬೇರೆ ಬೇರೆ ಕಸ್ಟಮರ್. ಮತ್ತೆ ಇನ್ನೂ ಒಂದು ಜೊತೆ ಬಳೆ ಆರ್ಡರ್ ಇತ್ತು, ಮತ್ತೆ ನೆಕ್ಲೆಸ್ ಒಂದಿತ್ತು, ಅದು ಇನ್ನೂ ರೆಡಿ ಆಗಿಲ್ಲ. ಅದು ಕಸ್ಟಮರ್ ಇನ್ನ ಡೆಲಿವರಿ ಕೊಡ್ಬೇಕು. ಅದು ಈ ಟೈಮಲ್ಲೇ ರೆಡಿ ಆಗಬೇಕಾಗಿತ್ತು, ಆದರೆ ಸ್ವಲ್ಪ ಕಾರಣಗಳಿಂದ ಲೇಟ್ ಆಗ್ತಿದೆ ಅಷ್ಟೇ. ಫಸ್ಟ್ ಬಂದು ಲಯನ್ ರಿಂಗ್ ಬಗ್ಗೆ ಹೇಳ್ತೀನಿ. ಲಯನ್ ರಿಂಗ್ ಬಂದು ಕಸ್ಟಮರ್ ಬಂದು ನಮ್ಮೂರವರೇ, ಚಿಂತಾಮಣಿ ಅವರು. ಅವರು ತಂದೆಯವರು ಅವ್ರ ಮಗನಿಗೆ ಗಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ವಿನಯ್ ಅಂತೇಳಿ ಅವರ ತಂದೆಯವರು ಅವ್ರ ಮಗನಿಗೆ ಗಿಫ್ಟ್ ಮಾಡಲೇಬೇಕು ಅಂತೇಳಿ ಬೇಗ ಬೇಗ ಮಾಡಿಕೊಡಿ ಅಂತೇಳಿ ಹೇಳಿದ್ರು. ಅದು ಏನಂದ್ರೆ ಮಾಮೂಲಿ ಕ್ಯಾಸ್ಟಿಂಗ್ ವರ್ಕ್ ಅಂದ್ರೆ ಸ್ವಲ್ಪ ರಿಸ್ಕ್ ಆಗಿರೋ ಕೆಲಸ. ಯಾಕಂದ್ರೆ ಕ್ಯಾಸ್ಟಿಂಗ್ ವರ್ಕ್ ಮಾಡ್ಬೇಕಂದ್ರೆ ಅದಕ್ಕೆ ಡಿಸೈನ್ ಮಾಡೋನ್ ಬೇರೆ, ಮತ್ತೆ ಅದನ್ನ ಮೋಲ್ಡ್ ಮಾಡೋನ್ ಬೇರೆ, ಮತ್ತೆ ಅದನ್ನೇ ಬಫಿಂಗ್ ಮಾಡೋನ್ ಬೇರೆ, ಪಾಲಿಶ್ ಮಾಡೋನ್ ಬೇರೆ, ಮತ್ತೆ ಕಲ್ ಫಿಟ್ಟಿಂಗ್ ಮಾಡೋನ್ ಬೇರೆ, ಆರ್ಡರ್ ತಗೊಂಡಿರೋನ್ ಬೇರೆ, ಆರ್ಡರ್ ಕೊಟ್ಟಿರೋನ್ ಬೇರೆ. ಈ ತರ ತುಂಬಾ ರಿಸ್ಕ್ ಇರುತ್ತೆ. ಇದು ಏನಾಗುತ್ತೆ ಅಂದ್ರೆ ನಾವು ಒಬ್ಬರಿಗೆ ಅಂತೇಳಿ ಒಪ್ಸಿರ್ತೀವಿ ಕೆಲಸನ, ಈ ತರ ಇದು ಹಿಂಗ್ ಬರ್ಬೇಕು, ಈ ತರ ಮಾಡ್ಬೇಕು ಅಂತ. ಸರಿ ಅಂತೇಳಿ ಆಯ್ತು ಸರ್ ಮಾಡ್ಕೊಡ್ತೀವಿ, ಆಯ್ತನ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅದೇನಾಗುತ್ತೆ ಅಂದ್ರೆ ಒಬ್ಬರಲ್ಲ, ಒಂದು 8-9 ಜನ ಇದಕ್ಕೆ ಸೇರ್ಬೇಕು ಕೆಲಸ ಮಾಡ್ಬೇಕಂದ್ರೆ. ಆ ಇದು ಇನ್ನೊಂದು ತೊಂದರೆ ಬರೋದೇನಂದ್ರೆ ಇದ್ರಲ್ಲಿ ಎಲ್ಲರೂ ಒಂದೇ ಜಾಗದಲ್ಲಿ ಇರಲ್ಲ. ಇವ್ರು ಎಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದು ಜಾಗದಲ್ಲಿ ಇರ್ತಾರೆ, ಒಂದೊಂದು ಟೈಮ್ ಒಬ್ಬೊಬ್ರು ಒಂದೊಂದು ಊರಲ್ಲಿ ಇರ್ತಾರೆ. ಆ ತರ ಇರುತ್ತೆ, ತುಂಬಾ ರಿಸ್ಕ್ ಆಗಿರೋ ಕೆಲಸ ಇದೆಲ್ಲ. ಏನಂದ್ರೆ ಕ್ಯಾಶಿಂಗ್ ವರ್ಕ್ ಅಂದ್ರೆ ಹಂಗೆ, ಆ ಕಂಪ್ಯೂಟರ್ ಅಲ್ಲಿ ಡಿಸೈನ್ ಸೆಟ್ ಮಾಡೋನೇ ಬೇರೆ ಇರ್ತಾನೆ. ಅವನ್ ಏನ್ ಮಾಡ್ತಾನೆ, ಇಷ್ಟು ತೂಕ ಅಂತ ಹೇಳಿದ್ರೆ ತೂಕಗಳೆಲ್ಲ ಅವ್ನಿಗೆ ಗೊತ್ತಾಗಲ್ಲ. ನಾನು ಡಿಸೈನ್ ಹೇಳಿದ್ರೆ ನಾನು ಡಿಸೈನ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟವರೆಗೆ ಅವ್ನ ಕೆಲಸ. ಆ ಡಿಸೈನ್ ಮಾಡ್ಬಿಟ್ಟು ನೋಡಿ ಈ ತರ ಬರುತ್ತೆ ಪ್ರಿಂಟ್ ಅಂತ ಹೇಳ್ಬಿಟ್ಟು ಅವರು ಒಂದು ಶಾಂಪಲ್ ತೋರಿಸ್ತಾರೆ ನಮ್ಗೆ. ಸರಿ ಅಂತ ಹೇಳ್ಬಿಟ್ಟು ಅದನ್ನ ನಾವು ಅಂದಾಜಾಗಿ ತಗೊಂಡು ಇನ್ನೊಬ್ರಿಗೆ ಅದನ್ನ ಮಾಡೋನ್ ಬೇರೆ ಇರ್ತಾನೆ, ಫೈಲ್ ಮಾಡೋನ್ ಬೇರೆ. ತುಂಬಾ ರಿಸ್ಕ್ ಆಗಿರೋ ಕೆಲಸ ಇವೆಲ್ಲ. ಏನಂದ್ರೆ ಆ ರೆಡಿ ಇದ್ರೆ ತಗೊಂಡ್ಬಿಟ್ರೆ ಓವರ್ ಆಲ್ ಆಗಿ ಹಿಂಗ್ ಬಂದಿದೆ ಅಂತೇಳಿ ತಗೊಳ್ಳೋದು ಇದೊಂದು ಬೇರೆ. ಆದ್ರೆ ಫಸ್ಟ್ ಟೈಮ್ ಇದನ್ನ ತಗೊಂಡು ಒಂದೊಂದೇ ಆರ್ಡರ್ ತಗೋಬೇಕಂದ್ರೆ ತುಂಬಾ ರಿಸ್ಕ್ ಆಗಿರೋ ಕೆಲಸ. ಅದಕ್ಕೆ ತುಂಬಾ ಜನ ಯಾರು ಇದನ್ನ ವಿಡಿಯೋ ಕೂಡ ಮಾಡಕ್ ಹೋಗಲ್ಲ, ತೋರ್ಸಕ್ ಕೂಡ ಹೋಗಲ್ಲ. ಯಾಕಂದ್ರೆ ಎಲ್ಲರೂ ಅನುಭವಿಸ್ಬಿಟ್ಟಿರ್ತಾರೆ ಅದನ್ನ. ಯಾಕಪ್ಪ ಇಷ್ಟು ರಿಸ್ಕ್ ತಗೊಂಡಿದ್ದೆ ಆರ್ಡರ್ ತಗೋಬೇಕು ಅನ್ನೋ ಉದ್ದೇಶದಿಂದ ತುಂಬಾ ಜನ ರಿಸ್ಕ್ ತಗೊಂಡ್ ಮಾಡಕ್ ಹೋಗಲ್ಲ. ಇದನ್ನ ರೆಡಿ ತಗೊಂಡ್ ಬರ್ತಾರೆ, ನೋಡ್ತಾರೆ. ಆ ತರ ಇರುತ್ತೆ ಇದು ಕೆಲಸ. ಇದು ಹಂಗೆ ಇದು. ಮತ್ತೆ ಬಂದು ಚೌಕಾರ್ ಒಂದು, ಇದು ಲಾಸ್ಟ್ ಟೈಮೇ ಮಾಡಿದ್ದೆ ಚೌಕಾರ್ ನಾನು ಇದನ್ನ. ಆದ್ರೆ ನಾನು ಅದನ್ನ ಕೂಡ ಅಷ್ಟು ಸೀರಿಯಸ್ ಆಗಿ ವಿಡಿಯೋ ಮಾಡಿಲ್ಲ ಅವಾಗ ಕೂಡ. ಯಾಕಂದ್ರೆ ಇದು ಕೂಡ ಕ್ಯಾಶಿಂಗ್ ವರ್ಕ್. ಕಸ್ಟಮರ್ ಇದನ್ನ ಫಸ್ಟ್ ಅಲ್ಲಿ ನಮ್ಗೆ ಆರ್ಡರ್ ಮಾಡುವಾಗ 7 ಗ್ರಾಮು 8 ಗ್ರಾಮಲ್ಲಿ ಇರ್ಲಿ ಅಂತ ಹೇಳಿ ಹೇಳಿದ್ರು. ನಮ್ಗೆ ಗೊತ್ತಿರೋ ಕಸ್ಟಮರ್ ಇವರು 7 ಗ್ರಾಮ್ 8 ಗ್ರಾಮ್ ಅಂತ ಹೇಳಿ ಹೇಳಿದ್ರು. ಇವಾಗ ಇದು 19 ಗ್ರಾಮ್ ಆಗಿದೆ. ಇದು 7 ಗ್ರಾಮ್ ಇಲ್ಲಿ, 8 ಗ್ರಾಮ್ ಅಲ್ಲಿ, 19 ಗ್ರಾಮ್ ಇಲ್ಲಿ. ಎಷ್ಟು ಹೇಳಿದ್ರು ಕೂಡ ಕೆಲಸಗಾರ ಕೂಡ ಏನು ಮಾಡಕ್ ಆಗಲ್ಲ ಇದನ್ನ. ಯಾಕಂದ್ರೆ ಈ ಡಿಸೈನಿಂಗ್ ಬರ್ಬೇಕು ಅಂದಾಗ ಅಷ್ಟಕ್ಕೆ ಅದು ಕೆಲಸ ಆಗೇ ಆಗುತ್ತೆ, ಅಷ್ಟು ಚೆನ್ನಾಗಿ ಬಿದ್ದೇ ಬೀಳುತ್ತೆ. ಮತ್ತೆ ಈ ತೂಕ ಅಂತ ನಾವ್ ಹೇಳಿರ್ತೀವಿ, ಅವನು ಏನ್ ಮಾಡ್ತಾನೆ, ಮಾಡುವಾಗ ತೂಕ ನೋಡ್ತಾನೆ. ಹೇಳಿದ್ದೀವ್ರು 10 ಗ್ರಾಮು 8 ಗ್ರಾಮು ಅಂತ ಹೇಳ್ಬಿಟ್ಟು 19 ಗ್ರಾಮ್ ಆಗ್ತಿರ. ಅವನೇನ್ ಮಾಡ್ತಾನೆ, ಎಲ್ಲ ಕಡೆ ಕೆಲ್ಸನ ನೋಡ್ಕೊಂಡು ಕಡಿಮೆ ಮಾಡ್ಕೊಂಡು ಬರ್ಬೇಕಾಗುತ್ತೆ. ನೋಡಿ ಇದಕ್ಕೆ ಬ್ಯಾಕ್ ಚೈನ್ ಇದಕ್ಕೆ ಸೂಟೇ ಆಗಲ್ಲ. ಇದಕ್ಕೆ ನಾನು ಕಸ್ಟಮರ್ಗೆ ಆಲ್ರೆಡಿ ಹೇಳಿದ್ದೇನೆ, ಬ್ಯಾಕ್ ಚೈನ್ ಮಾಡಿಸ್ಕೋಬೇಡಿ ಮೇಡಮ್ ಅಂತೇಳಿ ನಾನು 1000 ಸಲ ಹೇಳಿರ್ತೀನಿ, ಪ್ರತಿ ವಿಡಿಯೋದಲ್ಲಿ ಹೇಳಿರ್ತೀನಿ. ಬ್ಯಾಕ್ ಚೈನ್ ನೆಸಿಟಿ ಇಲ್ಲ, ಬ್ಯಾಕ್ ಚೈನ್ ಹಾಕೊಂಡ್ರೆ ನಿಂಗೆ ಕಂಫರ್ಟ್ ಆಗಿ ಕೂರಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಕೆಲವು ಕಸ್ಟಮರ್ ಏನಂದ್ರೆ ಇಲ್ಲ ನಮ್ಗೆ ಬ್ಯಾಕ್ ಚೈನ್ ಇರಲೇಬೇಕು ಅಂತೇಳಿ. ಬ್ಯಾಕ್ ಚೈನ್ ಹಾಕೊಳ್ಳೋದು ಅವ್ರಿಗೇನೋ ಥ್ರೆಡ್ ಹಾಕೊಂಡ್ರೆ ಏನೋ ಒಂಥರ ಇನ್ಸಲ್ಟ್ ಆಗಿ ಫೀಲ್ ಆಗ್ತಾರೆ. ಅದು ತಪ್ಪು. ಅದು ಇನ್ಸಲ್ಟ್ ಆಗಿ ಫೀಲ್ ಆಗುವಂತ ನೆಸಿಟಿ ಇಲ್ಲ. ಕೆಜಿಗಳು ಮಾಡಿಸೋರು ಕೂಡ ಥ್ರೆಡ್ ಅಲ್ಲೇ ಮಾಡಿಸ್ಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಬ್ಯಾಕ್ ಚೈನ್ ಹಾಕೊಂಡ್ರೆ ಕಂಫರ್ಟ್ ಆಗಿರಲ್ಲ, ಇಚಿಂಗ್ ಆಗ್ತಿರುತ್ತೆ. ಇವಾಗ ಎಕ್ಸಾಂಪಲ್ ಇದನ್ನ ಹೇಳ್ತೀನಿ ನೋಡಿ. ಇದನ್ನ ಹಿಂಗ್ ಕರೆಕ್ಟ್ ಆಗಿ ಹಿಂಗ್ ಹಾಕೋಬೇಕು ಅಂದ್ರೆ ಇದು ಸಾಲ್ತಿಲ್ಲ. ಇದು ಇಲ್ಲಿಗೆ ರೌಂಡ್ ಎಷ್ಟಿರುತ್ತೆ ಏನು ಅಂತ ಗೊತ್ತಾಗಲ್ಲ. ಹಂಗಂತೇಳಿ ಇದನ್ನ 1-2 ಇಂಚಿ 3 ಇಂಚಿ ಜಾಸ್ತಿ ಮಾಡಿದ್ರು ಕೂಡ ಉಳಿದೋಗುತ್ತೆ, ಕೆಳಗಡೆ ನೇತಾಡ್ತಿರುತ್ತೆ, ಅದು ಚೆನ್ನಾಗಿರಲ್ಲ. ಅದೇ ಥ್ರೆಡ್ ಆದ್ರೆ ಹಂಗಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಂಫರ್ಟ್ ಆಗಿ ಕೂರುತ್ತೆ, ಚೆನ್ನಾಗಿರುತ್ತೆ ಅಂತ ಎಷ್ಟು ಹೇಳಿದ್ರು ಕೂಡ ಕಸ್ಟಮರ್ ಅದನ್ನ ಅಬ್ಸರ್ವ್ ಮಾಡಲ್ಲ. ಕೆಲವರು ಹೇಳಿದ ತಕ್ಷಣ ಕೇಳ್ಬಿಡ್ತಾರೆ, ಇಲ್ಲ ಬಿಡಿ ಸರಿ ಬಿಡಿ ಸರ್ ಹಂಗೆ ಮಾಡಿ. ಆ ವೇಸ್ಟ್ ಆಗ ಚಿನ್ನ ಇಡೋದೇನೋ ಅದ್ರ ಮೇಲೆ, ಅದ್ರ ಬದಲು ಜ್ಯುವೆಲ್ರಿ ಮೇಲೆ ಇಟ್ರೆ ಚೆನ್ನಾಗಿರುತ್ತಲ್ಲ. ಜ್ಯುವೆಲ್ರಿ ಅಂದ್ರೆ ಇವಾಗ ಎಕ್ಸಾಂಪಲ್ ಲಕ್ಷ್ಮಿ ಇದೆ, ಇದ್ರ ಮೇಲೆ ಇನ್ನ ಕ್ರಿಯೇಟಿವ್ ಆಗಿ ಮಾಡಿ ನೀವು ಅಂತ ಹೇಳಿದ್ರೆ ಅದು ಚೆನ್ನಾಗಿರುತ್ತೆ. ಆರ್ಡರ್ ಮಾಡುವಾಗೆ ತೂಕ ಕಡಿಮೆ ಮಾಡಿ ಅಂತ ಹೇಳಿದ್ರೆ ಕೊಡೋ ಮೊದ್ಲಿಂದಾನೇ ಶುರುವಾಗಿರುತ್ತೆ ಪ್ರಾಬ್ಲಮ್. ತೂಕ ಕಡಿಮೆ ಮಾಡಿ ಸರ್, ಜಾಸ್ತಿ ಮಾಡಿ ನಾವು ತಗೊಳಲ್ಲ, ನಮ್ಮ ಹತ್ರ ಅಮೌಂಟ್ ಇಲ್ಲ, ಇಷ್ಟೆಲ್ಲ ಹೇಳಿದ್ರೆ ಅದು ಕೆಲಸ ಚೆನ್ನಾಗಿ ಬರಲ್ಲ, 100% ಚೆನ್ನಾಗಿ ಬರಲ್ಲ. ಮತ್ತೆ ಸ್ಟಡ್ಸ್ ಹೇಳಿದ್ದಾರೆ ಕಸ್ಟಮರ್. ಇವರು ಸೆಕೆಂಡ್ ಟೈಮ್, ಫಸ್ಟ್ ಟೈಮ್ ನಮ್ಮ ಹತ್ರ ಪ್ಯೂರ್ ಗೋಲ್ಡ್ ತಗೊಂಡಿದ್ರು, ಇವಾಗ ಸೆಕೆಂಡ್ ಟೈಮ್ ನಮ್ಮ ಹತ್ರ ಇದು ಮಾಡ್ತಿದ್ದಾರೆ. ಇವರು ಬಳೆ ಮತ್ತೆ ಇನ್ನ ಬಳೆ ಕೊಟ್ಟಿದ್ದಾರೆ, ಇನ್ನ ಏನೋ ಕೊಟ್ಟಿದ್ದಾರೆ ಐಟಮ್ಸ್ ಸ್ವಲ್ಪ ಆರ್ಡರ್ ಕೊಟ್ಟಿದ್ದಾರೆ. ನಾನು ಬುಕ್ಕಲ್ಲಿ ನೋಡ್ಬೇಕು, ಅದು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬೇಕು. ಮತ್ತೆ ಸ್ಟಡ್ಸ್ ಅಂತ ಹೇಳಿ ಇವು ಕೂಡ ಕಾಸ್ಟಿಂಗ್ ವರ್ಕ್ ಆಗಿರೋದ್ರಿಂದ ನಾನು ಅದನ್ನ ಕಸ್ಟಮರ್ ಆಸೆ ಪಟ್ಟಿದ್ದಾರೆ, ನಾವು ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನ ತಗೊಂಡಿದ್ದೀನಿ.
ಇದು ಅಷ್ಟೇ, ಕಸ್ಟಮರ್ ಏನಾದ್ರು ಒಂದು 3 ಗ್ರಾಮಲ್ಲಿ ಮಾಡಿ 2 ಗ್ರಾಮಲ್ಲಿ ಮಾಡಿ ಅಂತ ಈ ತರ ಕಾಂಜಿ ಪಿಂಜಿ ವ್ಯವಹಾರ ಮಾಡಿದ್ರೆ 100% ಕೆಲಸ ಅಂತೂ ಆಗಲ್ಲ. ನಾನು ಹೇಳಿದ್ದೀನಿ ಕೆಲಸಗಾರರೇ, ಅಪ್ಪ ಇದು ಎಷ್ಟಾದ್ರೂ ಬರ್ಲಿ, ಇವರ ತೂಕ ಎಷ್ಟಾದ್ರೂ ಬರ್ಲಿ, ಫಿನಿಶಿಂಗ್ ಚೆನ್ನಾಗಿ ಬರ್ಲಿ ಅಂತ ಒಂದೇ ಮಾತು ಹೇಳ್ಬಿಟ್ಬಿಡ್ತೀನಿ. ಕಸ್ಟಮರ್ ತಗೊಳ್ದಿದ್ರೆ ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕ್ಯಾಶಿಂಗ್ ವರ್ಕ್ ಅಂದ್ರೇನೆ ಹಂಗೆ, ಅದು ತುಂಬಾ ನಾವು ತೂಕ ಹೇಳಿದ್ರು ಅನ್ಕೊಳ್ಳಿ, ಇವನೇ ಮಾಡಿದ್ರೆ ತಿರುಪಾಗ್ಲಿ ಇರ್ತಾವ ಅನ್ಕೊಳ್ಳಿ, ತಿರುಪಾಗ್ಲು ಸಣ್ಣ ಮಾಡ್ಬಿಡ್ತಾರೆ, ಇಲ್ಲ ಗೇಜ್ ಕಡಿಮೆ ಮಾಡ್ಬಿಡ್ತಾರೆ. ಆತರ ಎಲ್ಲ ಅಲ್ಲ ಕೆಲಸ ಅಂದ್ರೆ, ಹಂಗಲ್ಲ. ನಮ್ಮ ಹತ್ರ ಇದು ಮಾಡಿಸ್ಕೋಬೇಕು, ಇದು ಸ್ಟಡ್ ಬೇಕು ಅಂದ್ರೆ ಅದಕ್ಕೆ ಎಷ್ಟಾಗುತ್ತೆ ಸರ್ ಚಿನ್ನ, ಅಷ್ಟು ಮಾಡಿ ನೀವು ಅಂತ ಹೇಳ್ಬಿಡ್ಬೇಕು ಕಸ್ಟಮರ್. ಆ ತರ ಇರ್ಬೇಕು ಹೊರತು ಯಾವುದೇ ಕಾರಣಕ್ಕೂ ತೂಕ ಅವರೇ ಹೇಳಿ, ಪ್ರಾಬ್ಲಮ್ ಅವರೇ ಹೇಳ್ಬಿಟ್ಟು ಮತ್ತೆ ಫಿನಿಶಿಂಗ್ ಹಿಂಗೆ ಇರಬೇಕು ಅಂತ ಎಲ್ಲ ಹೇಳಿ ಎಲ್ಲಿಂದ ಬರುತ್ತೆ ಹೇಳಿ? ಆ ತರ ಬರಲ್ಲ. ಇವಾಗ ಎಕ್ಸಾಂಪಲ್ ಇದು ಹೇಳ್ತೀನಿ ನಾನು. ಕಸ್ಟಮರ್ಗೆ ನನಗೆ 7-8 ಗ್ರಾಮ್ ಹೇಳಿದಾಗ ಇವಾಗ 19 ಗ್ರಾಮ್ ಆಗಿದೆ, ಇವಾಗ 19 ಗ್ರಾಮ್ ಅಲ್ಲ 20 ಗ್ರಾಮ್ ಕೂಡ ತಗೊಳಕ್ಕೆ ರೆಡಿ ಇದ್ದಾರೆ ಈಗ. ಅದೇ 20 ಗ್ರಾಮಲ್ಲಿ ಫಸ್ಟ್ ಅಲ್ಲೇ ನಮ್ಗೆ ಹೇಳ್ಬಿಟ್ಟಿದ್ರೆ, ಮಂಜು ನನಗೆ ಈ ತರ ಚೌಕಾರ ಒಂದ್ ಬೇಕು, ತೂಕ ಎಷ್ಟಾದ್ರೂ ಪರವಾಗಿಲ್ಲ ನೀಟಾಗಿ ಮಾಡ್ಕೊಡಿ ಅಂದ್ರೆ, ನಾನೇ ತೂಕ ಜಾಸ್ತಿ ಹೇಳ್ಬಿಟ್ಟಿದ್ದಾರೆ ಎಷ್ಟಾದ್ರೂ ಮಾಡ್ಲಿ ಅಂತ ಹೇಳ್ಬಿಟ್ಟು ನನಗೆ KG ಅಲ್ಲಿ ಮಾಡ್ಬಿಡಕ್ಕಾಗುತ್ತೆ? ಆಗಲ್ವಲ್ಲ. ಹಂಗಂತ ಇದನ್ನ 50 ಗ್ರಾಮಲ್ಲಿ ಮಾಡಕ್ಕಾಗುತ್ತೆ? ಆಗಲ್ವಲ್ಲ. ಇದು 10 ಗ್ರಾಮ 20 ಗ್ರಾಮ ಡಿಫ್ರೆನ್ಸ್ ಆಗುತ್ತೆ ಅನ್ಕೊಳ್ಳಿ. ಇದಕ್ಕೆ ಎಷ್ಟು ಬೇಕು ಚಿನ್ನ, ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಿರೋದು, ಇದು ಯೂನಿಕ್ ಆಗಿರೋ ಡಿಸೈನ್, ಇನ್ನೊಬ್ರ ಹತ್ರ ಇರಲ್ಲ ಈ ಡಿಸೈನ್ ಇದು. ಇಂಥವೆಲ್ಲ ರಿಸ್ಕ್ ಇರುತ್ತೆ ಕೆಲಸದಲ್ಲಿ. ತಮಾಷೆ ಅಲ್ಲ ಕೆಲಸ ಅಂದ್ರೆ, ನೀವು ಅನ್ಕೊಂಡಿರ್ತಾರೆ ಏನೋ ಮಾಡ್ಬಿಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು. ತುಂಬಾ ಕೆಲವ್ರಿಗೆ ಅರ್ಥನೇ ಆಗಲ್ಲ ಕೆಲಸ ಅಂದ್ರೆ ಏನು, ಅದಕ್ಕೆ ಎಷ್ಟು ಜನ ಒಂದಾಗಿ ಅದನ್ನ ಕೆಲಸ ಮಾಡ್ಬೇಕು ಅನ್ನೋದು ಕೆಲವ್ರಿಗೆ ಅರ್ಥ ಆಗಲ್ಲ. ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಫಿಲಮ್ ತೆಗೆದಂಗೆ, ಒಂದು ಫಿಲಮ್ ಅನ್ನ ಕಥೆ ಒಬ್ರು ಬರೀತಾರೆ, ಡೈರೆಕ್ಷನ್ ಒಬ್ರು ಮಾಡ್ತಾರೆ, ಮ್ಯೂಸಿಕ್ ಒಬ್ರು, ಅದಕ್ಕೆ ಎಷ್ಟು ಜನ ಕೆಲಸ ಮಾಡಿರ್ತಾರೆ. ಆತರ ಎಲ್ಲರೂ ಸೇರಿದ್ರೇನೆ ಒಂದು ಸಿನಿಮಾ ಹಿಟ್ ಆಗೋದು. ಅದು ಎಲ್ಲಾನು ಸೆಟ್ ಆಗ್ಬೇಕು ಆಕ್ಟ್ರೆಸ್ ಇಂದ ಎಲ್ಲಾನು ಎಷ್ಟು ರಿಸ್ಕ್ ಇದೆ. ಸೇಮ್ ಅದೇ ತರ ಈ ಕೆಲಸನೂ ಹಂಗೆ, ಚಿನ್ನದ ಕೆಲಸ. ಎಷ್ಟು ಜನ ಎಲ್ಲ ಕೆಲಸಗಾರರು ಸೇರಿ ಅವ್ರು ಎಷ್ಟು ಪ್ರೊಡ್ಯೂಸರ್ ಅಂತಾರಲ್ಲ, ಪ್ರೊಡ್ಯೂಸರ್ ಅನ್ನೋರು ಕಸ್ಟಮರ್ ಇದ್ದಂಗೆ. ಆ ಕಸ್ಟಮರ್ ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಅನ್ಕೊಂಡಂಗೆ ಬರಲ್ಲ. ಅದು ಯಾವ್ದೋ ಒಂದು ಟೈಮಲ್ಲಿ ಬರ್ಬೋದು ಅಷ್ಟೇ. ಎಲ್ಲ ಪ್ರತಿ ಸಲಿನೂ ಬಜೆಟ್ ಲೋ ಬಜೆಟ್ ಎಲ್ಲ ತೆಗೆದ್ಬಿಟ್ಟು ಸಿನಿಮಾ ಸೂಪರ್ ಹಿಟ್ ಮಾಡ್ಬೇಕಂದ್ರೆ ಆಗಲ್ವ? ಇದು ಅಷ್ಟೇನೆ. ತೂಕ ಕಡಿಮೆ ಮಾಡ್ಬಿಟ್ಟು ಒಳ್ಳೆ ಫಿನಿಶಿಂಗ್ ಬರ್ಬೇಕಂದ್ರೆ ಹೆಂಗ್ ಬರುತ್ತೆ? ಬರಲ್ಲ ಅದೆಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳೋದು ಇನ್ನೊಂದು ಏನಂದ್ರೆ, G7 ಕಸ್ಟಮರ್ ಯಾವತ್ತೂ ಇರ್ಲಿಲ್ಲ ಸ್ಟ್ರಾಂಗ್ ಆಗಿರ್ಬೇಕು ಹೊರತು ಇವ್ರಿಗೆ, ಇಲ್ಲ ಅಂದ್ರೆ ಆಗೋದೇ ಇಲ್ಲ ಕೆಲಸ. ಯಾಕಂದ್ರೆ ನಾನು ಮಾಡೋ ಪ್ರತಿ ಜ್ಯೂಲ್ರಿ ಕೂಡ ಹೆಂಗಿರುತ್ತೆ ಅಂದ್ರೆ, ಪ್ರತಿ ಸಲಿನೂ ಒಂದು ಹೊಸ ಪ್ರಯತ್ನ ತರಾನೇ ಇರುತ್ತೆ ಹೊರತು ಅದನ್ನ ಯಾವ್ದೋ ಮಾಡ್ಬಿಟ್ಟು ಯಾರೋ ಮಾಡಿರೋದು ಆತರ ಆಗಿರಲ್ಲ. ಆತರ ಆಗಿರೋದು ಈಸಿಯಾಗಿ ಕೆಲ್ಸಕ್ಕೆ ಹೋಗುತ್ತೆ, ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು. ಇವಾಗ ಎಕ್ಸಾಂಪಲ್ ಟೆಂಪಲ್ ಡಿಸೈನ್ಸ್ ಇರುತ್ತೆ, ಇವಾಗ ನಕ್ಲೆಸ್ ಹಾರಗ್ಲಿ ಇವೆಲ್ಲ ಇರ್ತವೆ. ಒಂದ್ ಲೆವೆಲ್ಗೆ ತೂಕ ಹೇಳ್ತಾರೆ ಅನ್ಕೊಳ್ಳಿ, ಒಂದು 5 ಗ್ರಾಮ್ 2-3 ಗ್ರಾಮ್ ಡಿಫ್ರೆನ್ಸ್ ಅಲ್ಲೇ ಆಗ್ಬಿಡುತ್ತೆ ಅದು. ಆದ್ರೆ ಕ್ಯಾಶಿಂಗ್ ವರ್ಕ್ ಹಂಗಲ್ಲ. ಇವಾಗ ಇದು ಕಸ್ಟಮರ್ ತೋರಿಸಿದ ಡಿಸೈನ್ ಎಲ್ಲಿ ಕೂಡ ನೀವು ನೋಡಿರಲ್ಲ ಇದನ್ನ. ಹಂಗಿದೆ ಇದನ್ನ. ಇವಾಗ್ಲೂ ಅಷ್ಟೇ, ಇದಕ್ಕೆ ಥ್ರೆಡ್ ಹಾಕ್ಬೇಕಾಗಿತ್ತು, ಥ್ರೆಡ್ ಹಾಕಿಲ್ಲ. ಇವಾಗ ನೋಡಿದ್ರೆ ಲೆಂತ್ ಸಾಲ್ತಿಲ್ಲ. ಮತ್ತೆ ಒಂದು ಕೆಲಸಗಾರಿಗೆ ಮತ್ತೆ ಹೇಳ್ಬೇಕಪ್ಪ ಲೆಂತ್ ಸಾಲ್ತಿಲ್ಲ, ಇದನ್ನ ಮತ್ತೆ ಇನ್ ಸ್ವಲ್ಪ ಲೆಂತ್ ಮಾಡೋ ಸ್ವಾಮಿ ಇದನ್ನ ಅಂತ ಹೇಳ್ಬೇಕು. ಇವಾಗ ಅವ್ನು KGF ಇಂದ ಬಂದು ಮತ್ತೆ ಇದನ್ನ ಬರ್ತಾನೆ ಇಲ್ಲ, ನಾನೇ ಹೋಗ್ಬೇಕಾಗುತ್ತೆ, KGF ಏನಾಗುತ್ತೋ ಗೊತ್ತಿಲ್ಲ, ಹಂಗಾಗುತ್ತೆ. ಇವಾಗ ಮತ್ತೆ ಅವ್ನು KGF ಕಳ್ಸ್ಬಿಟ್ಟು ಇವನಿಗೆ ಮತ್ತೆ ಹೇಳ್ಬೇಕು, ಇದು ತೂಕ ಲೆಂತ್ ಕಡಿಮೆ ಆಗಿದೆ, ಇನ್ನು 1-2 ಗ್ರಾಮ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಮಾಡು ಸ್ವಾಮಿ ಅಂತ ಮತ್ತೆ ಹೇಳ್ಬೇಕು. ಈ ತರ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಸ್ಟಮರ್ಸ್. ಚಿನ್ನದ ರೇಟ್ ಜಾಸ್ತಿ ಇದೆ, ನಾನು ಒಪ್ಕೊಳ್ತೇನೆ, ಅದನ್ನ ಇಲ್ಲ ಅಂತಲ್ಲ. ಪ್ರತಿ ಸಲಿನೂ ನಾವು ಅನ್ಕೊಳ್ತೇವೆ ಚಿನ್ನದ ರೇಟ್ ಜಾಸ್ತಿ ಇದಾವೆ. ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ ನಮ್ಮ ಹತ್ರ ಇದ್ದಿದ್ದೆ ಅವಾಗ ರೇಟ್ ಇದ್ದಿದೆ ಎಲ್ಲ 3,000-4,000 ಗ್ರಾಮ್ ಇದ್ದಿದ್ದು. ಅವಾಗೇ ಹಬ್ಬ ಚಿನ್ನದ ರೇಟ್ ಏನಪ್ಪ ಇಷ್ಟಿದೆ ಅಂತ ಅನ್ಕೊಳ್ತಿದ್ವಿ. ಇವಾಗ 4,000 ಹೋಗಿ 16,000 ಆಗಿದೆ. 1:4 ಟೈಮ್ ಜಾಸ್ತಿ ಆಗಿದೆ. ಇವಾಗ್ಲೂ ಜಾಸ್ತಿನೇ. 10,000 ಇದ್ದಾಗೂ ಜಾಸ್ತಿನೇ, 20,000 ಆದ್ರೂ ಜಾಸ್ತಿನೇ, 50,000 ಆದ್ರೂ ಜಾಸ್ತಿನೇ. ಅದು ನಾನು ಹೇಳೋದೇನಂದ್ರೆ, ನೀವು ಆಸೆ ಪಟ್ಟಿದ್ರೆ ಏನು ವೇಸ್ಟ್ ಮಾಡ್ತಿಲ್ಲ ಇದ್ರಲ್ಲಿ. ಇವಾಗ ಇದಕ್ಕೆ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ₹1 ಕೂಡ ವೇಸ್ಟ್ ಇಲ್ಲ, ಇನ್ನ ಲಾಭದಲ್ಲಿ ಇರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಅದೇನು ತೂಕ ಜಾಸ್ತಿ ಹೋಗೋ, ಅಯ್ಯೋ ಬೇಡ, ಅಯ್ಯೋ ಅಷ್ಟು ಬೇಡ, ನಮ್ಮ ಹತ್ರ ಇಲ್ಲ, ಬಜೆಟ್ ಇಲ್ಲ ಅಂದ್ರೆ ಮಾಡಿಸ್ಲೇಬೇಡಿ. ನಾನು ಹೇಳೋದೇನೆ. ನಿಮಗೆ ಆ ತರ ಲೋ ಬಜೆಟ್ ಅಲ್ಲಿ ನಿಮ್ಗೆ ಬೇಕು ಅಂತ ಅಂದಾಗ ನೀವೇನ್ ಮಗ ಅಂಗಡಿಗೆ ಹೋಗ್ಬಿಟ್ಟು ರೆಡಿ ತಗೊಂಡ್ ಬಿಡ್ಬೇಕು. ಯಾವ್ದೋ ಒಂದು ನಿಮ್ಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೀಡಿ. ಇವಾಗ ವಾಲೆ ಇದೆಯಲ್ಲ, ಇದು ಸ್ಟಡ್ಸ್, ಇದು ನಾನು ಇದುವರೆಗೂ ತೂಕ ಹಾಕಿಲ್ಲ. ಕೆಲ್ಸಗಾರ ಹೇಳಿದೆ ತೂಕ ನೋಡ್ಬೇಡ, ನೀನು ಕರೆಕ್ಟ್ ಆಗಿ ಮಾಡು ಅಂತ. ನಾನು ರಿಜೆಕ್ಟ್ ಆಗ್ಬಾರ್ದು ಯಾವ್ದೇ ಕಾರಣಕ್ಕೂ ಐಟಮ್ ಅಂತ ಹೇಳ್ಬಿಟ್ಟು ನಾನು ಪದೇ ಹೇಳಿದೆ. ತೂಕ ಬೇಕಿಲ್ಲ, ಇದಕ್ಕೆ ನೀಟಾಗಿ ಬರ್ಬೇಕು ಅಂತ. ನೋಡ್ತೀನಿ ಇವಾಗ ಎಷ್ಟಾಗಿದೆ ಅಂತ. 4 ಗ್ರಾಮು 4.5 ಗ್ರಾಮಲ್ಲಿ ಆಗಿದೆ. ಓಕೆ, ಇದನ್ನ ಕಸ್ಟಮರು 5 ಗ್ರಾಮ್ ಮಾಡಿ ಅಂತ ಹೇಳಿದ್ರು. ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ನಾ ಇದು 5 ಗ್ರಾಮಲ್ಲಿ ಮಾಡ್ಲಿಕ್ಕೆ ಆಗಲ್ಲ.
ಒಂದ್ ವೇಳೆ ಆಯ್ತು ಅನ್ಕೊಳ್ಳಿ, ಸ್ವಲ್ಪ ಗೇಜ್ ಡಿಫ್ರೆನ್ಸ್ ಬಂದಿರುತ್ತೆ, ಒಂದೊಂದ್ಸಲ ಬೇಡ ಅನ್ಸುತ್ತೆ. ಇನ್ ಕೆಲವ್ರಿಗೆ 3 ರಾಮಲ್ಲಿ ಮಾಡ್ಕೊಡ್ತೀರಾ ಅಂತ ಕೇಳ್ತಾರೆ, 3 ರಾಮಲ್ಲಿ ಮಾಡ್ತಾರೆ ಒಂದೊಂದ್ ಟೈಮ್ ಇದನ್ನೇ 5 ರಾಮಲ್ಲಿ ಮಾಡ್ತಾರೆ. ಅದು ಹೇಳಲಿಕ್ಕಾಗಲ್ಲ. ಒಂದೊಂದ್ ಟೈಮ್ ಇದನ್ನ ಹ್ಯಾಂಡ್ ಮೇಡ್ ಇದು ವರ್ಕ್ ಇದು. ಪ್ರತಿ ಸಲನೂ ಇದನ್ನ ಹೊಲ್ದಾಗೆ ಮಾಡ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಯಾಕಂದ್ರೆ ತುಂಬಾ ನಷ್ಟ ಹೋಗ್ತಿರ್ತೀವಿ, ನಿಮ್ಗೆ ಗೊತ್ತಾಗಲ್ಲ. ಜ್ಯುವೆಲರಿ ಶಾಪ್ ಅವ್ರು ಅಂದ್ರೆ ಕೆಲವ್ರು ಇರ್ತಾರೆ, ಜ್ಯುವೆಲರಿ ಶಾಪ್ ಅವ್ರು ಏನಂದ್ರೆ ಕಸನೆಲ್ಲ ಮಾರ್ಬಿಡೋರ್ಗೆ ವ್ಯಾಪಾರ ಸರೋಗುತ್ತೆ ಅವ್ರಿಗೆ. ಆದ್ರೆ ಈ ಜ್ಯುವೆಲರಿ ಹಿಂಗೆ ಬರ್ಬೇಕು, ಹಿಂಗೆ ಮಾಡ್ಬೇಕು ಅಂತೇಳಿ ನಾವು ಅದಕ್ಕೆ ಭರವಸೆ ಇಟ್ಕೊಂಡಿರ್ತೀವಲ್ಲ, ಆ ತರ ಮಾತ್ರ ತುಂಬಾ ನರಕ ಅನ್ಭವಿಸ್ತೀವಿ ನಾವು. ಕೊಟ್ಟಾಗಿಂದ ಒಂದ್ ಮಗುಗೆ, ಒಂದು ತಾಯಿ ಜನ್ಮ ಕೊಡ್ಬೇಕಂದ್ರೆ ಒಂದ್ ಮಗುಗೆ ಎಷ್ಟು ಕಷ್ಟ ಬೀಳುತ್ತೋ, ಎಷ್ಟು ಟೆನ್ಷನ್ ಇರುತ್ತೋ, ಅಷ್ಟಕ್ಕೆ ಡಬಲ್ ಇರುತ್ತೆ ಅಂತ ಅನ್ಕೋಬೇಕು. ಡಬಲ್ ಇರಲ್ಲ ಅನ್ಕೊಳ್ಳಿ, ಪಾಪ ತಾಯಿಗೆ ಜನ್ಮ ಕೊಟ್ಟಷ್ಟು ಅದು ದೊಡ್ಡ ವಿಷಯ. ಅದನ್ನ ಹೋಲಿಕೆ ಮಾಡೋದು ಕಷ್ಟನೇ. ಇರ್ಲಿ, ಅಷ್ಟೊಂದು ಭಯ ಆಗ್ತಿರುತ್ತೆ ನಮಗೂ ಕೂಡ. ಕಸ್ಟಮರ್ಗೆ ಇದು ಡೆಲಿವರಿ ಕೊಡೋ ಅಷ್ಟರೊಳಗೂ ನಮ್ಗೆ ಭಯ ಆಗ್ತಾನೆ ಇರುತ್ತೆ. ಒಂದ್ ಕಡೆ ನಷ್ಟ ಹೋಗ್ತಿರ್ತೀವಿ, ಒಂದ್ ಕಡೆ ಒಂದ್ ದಿನದ ಕೂಲಿ ಅಂದ್ರೆ ಮಿನಿಮಮ್ 2,000 3,000 ಇರ್ಲೇಬೇಕು ಕೆಲ್ಸಗಾರರಿಗೆ, ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಈ ತರ ಕೆಲಸ ಮಾಡುವಾಗ ನಷ್ಟ ಬರುತ್ತೆ, ಲಾಭ ಬರೋದು ತುಂಬಾ ಕಡಿಮೆ ಇರುತ್ತೆ. ನೀವು ಅನ್ಕೋಬಹುದು, ನೀವು ನೋಡಿರ್ಬೋದು, ಎಲ್ಲಾದ್ರೂ ನೀವು ಆಚರಿಸಿ ಕೆಲಸ ಮಾಡೋರು, ವಿಶ್ವಕರ್ಮದವ್ರು ಕೆಲಸ ಮಾಡೋ ಎಲ್ಲರೂ ಕೂಡ ತುಂಬಾ ಜಾಸ್ತಿ ಹೈ ರೇಂಜ್ ಕೊಟ್ಟೋಗಕ್ಕಾಗಲ್ಲ. ಯಾಕಂದ್ರೆ ಕಷ್ಟ ಬಿದ್ದು ಕೆಲಸ ಮಾಡ್ಲೇಬೇಕು, ನಷ್ಟ ಹೋಗ್ತಿರ್ತಾರೆ, ತುಂಬಾ ರಿಸ್ಕ್ ಇರುತ್ತೆ. ನೀವು ಅನ್ಕೊಂಡಿರ್ಬೋದು ಯಾವ್ದೋ ದೊಡ್ಡ ಜ್ಯುವೆಲರಿ ಶಾಪ್ ನೋಡ್ಬಿಟ್ಟು ಹಿಂಗ್ ಬಂದಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫಿನಿಶಿಂಗ್ ಅಂತ. ನೋಡ್ದೆ ದೂರದಿಂದ ನೋಡಿದಾಗ ಎಲ್ಲಾನು ಚೆನ್ನಾಗಿ, ಹತ್ತಿರದ ಬಂದು ನೋಡಿದಾಗಲ್ಲ ಅದ್ರ ಬಗ್ಗೆ ಗೊತ್ತಾಗೋದು. ಒಂದು ಜ್ಯುವೆಲರಿ ರೆಡಿ ಆಗಿ ಆಚೆ ಕಡೆ ಬರ್ಬೇಕಂದ್ರೆ ಅಷ್ಟೊಂದು ರಿಸ್ಕ್ ಇರುತ್ತೆ. ನೀವು ಆರ್ಡರ್ ಕೊಟ್ಟು ಮಾಡ್ಸೋಕೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಸ್ಟಾಕ್ ಇಟ್ಕೊಂಡು ಒಂದು 20 ಜೊತೆ ವಾಲೆ, 20 ನೆಕ್ಲೆಸ್, 20 ಹಾರಗಳು ಈ ತರ ಇದ್ದಾಗ ಅದ್ರಲ್ಲಿ ಯಾವ್ದೊಂದು ಎತ್ಕೊಂಡು ಬಂದಿರೋದು ಅದು ಬೇರೆ. ನೀವು ಅನ್ಕೊಂಡಿರ್ತೀರ ನನಗೆ ಈ ತರ ಬರ್ಬೇಕು ಅಂತ, ನಾವು ಆ ತರ ಬರ್ಬೇಕು ಅಂತ ನಾವು ಪ್ರಯತ್ನ ಮಾಡಿರ್ತೀವಿ. ಆಯ್ತಾ, ನೀವು ಆರ್ಡರ್ ಕೊಟ್ಟಾಗಿಂದ ಡೆಲಿವರಿ ಕೊಡೋವರೆಗೂ ಅದ್ರಲ್ಲಿ ಏನ್ ಬರ್ತಿದೆ ಲಾಭ ಅಂತ ನಾವು ನೋಡಲ್ಲ. ಇದನ್ನ ಕಸ್ಟಮರ್ಗೆ ಹೆಂಗ್ ಕರೆಕ್ಟಾಗಿ ಒಪ್ಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರ್ತೀವಿ. ಅರ್ಥ ಮಾಡ್ಕೊಳ್ಳಿ. ಆ ಮೆಂಟಾಲಿಟಿ ಇರೋರೆ ಆರ್ಡರ್ ತಗೊಳ್ಳೋದು, ಇಲ್ಲಾಂದ್ರೆ ಆರ್ಡರ್ ತಗೊಳ್ಳಲ್ಲ. ಯಾರು ಕೂಡ ಸ್ಟಾಕ್ ಇಟ್ಬಿಟ್ಟು ಏನು ಗೊತ್ತಾಗಲ್ಲ, ಅವ್ರು ಕೂಡ ಫಿನಿಶಿಂಗ್ ಕೂಡ ಏನು ಗೊತ್ತಿರಲ್ಲ. ಅಂಗಡಿಯವ್ರು ಕೂಡ ಕೆಲಸ ಏನಿದೆ, ಇದಕ್ಕೆ ಯಾರು ಕೊಟ್ರು ಚೆನ್ನಾಗಿ, ಇದೆಲ್ಲ ತುಂಬಾ ಜನಕ್ಕೆ ಏನು ಗೊತ್ತಿಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ಹೋಗ್ತಾರೆ ರೆಡಿ ತಗೊಂಡ್ ಬರ್ತಾರೆ, ಇರ್ತಾರೆ. ಆರ್ಡರ್ ಹೇಳ್ತಾನೆ, ಆರ್ಡರ್ ಏನೋ ಕಮ್ಮಿ ಇದ್ರಲ್ಲಿ ತಗೊಳ್ಳಿ, ಮತ್ತೆ ಚೆನ್ನಾಗಿದೆ, ಅದು ಹೆಂಗ್ ಬರುತ್ತೆ ಏನೋ ಅಂತ ಹೇಳ್ಬಿಟ್ಟು ಒಪ್ಪಿಸ್ಬಿಟ್ಟು ಇರೋದನ್ನ ಮಾರ್ತಾರೆ. ಮತ್ತೆ ನಮ್ ಕೆಲಸದ ಬಗ್ಗೆ ಗೊತ್ತಿರೋದಕ್ಕೆ ನಾವು ಅದನ್ನ ಯೋಚನೆ ಮಾಡ್ತೀವಿ. ಆಯ್ತಾ, ಇದು ವಿಷಯ. ಓಕೆ, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್. ಈ ತರ ತಲೆತಿನ ವಿಡಿಯೋ ಏನಿದೆ ನೋಡ್ಬೋದು ನೀವು. ಓಕೆ, ಬಾಯ್.